ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ಮೀಸಲಿಟ್ಟಿರುವ ಬಗ್ಗೆ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಮಂಜುನಾಥ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿಭಟನೆಗೆ ಮಣಿಯುತ್ತಾ ಸರ್ಕಾರ 4% ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಿಟ್ಟಿರುವಂಥದ್ದು ಹಿಂಪಡೆಯುತ್ತಾ ಅಂತ? 100ಕ್ಕೆ 100ರಷ್ಟು ಸರ್ಕಾರ ಇದನ್ನು ಹಿಂಪಡಿಲೇಬೇಕು. ಯಾಕೆಂದರೆ ಇವತ್ತು ಹಿಂದೂ ಸಮಾಜ ಎದ್ದು ಅವರು ಮಾಡಿದ್ದಲ್ಲ, ಇದು ತುಗಲಕ್ ದರ್ಬಾರ್ ಅಲ್ಲ ಇದು. ಅದಕ್ಕೋಸ್ಕರ ಹಿಂದೂ ಸಮಾಜ ಇವತ್ತು ನಮ್ಮ ಪ್ರತಿಭಟನೆ ಇಲ್ಲಿ ಇದೇ ಥರ ಅಲ್ಲ, ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ಇವತ್ತು 100 ಕಡೆಗಳಲ್ಲಿ ಇವತ್ತು ಪ್ರತಿಭಟನೆಗಳು ನಡೆದಿವೆ. ಹಾಗಾಗಿ ಸರ್ಕಾರ 4% ಮೀಸಲಾತಿಯನ್ನು ಜಾತಿಯ ಆಧಾರದ ಮೇಲೆ ಕೊಟ್ಟಿರುವಂಥದ್ದು ಇದು ಸಂವಿಧಾನ ವಿರೋಧಿ. ಇದು ಅಂಬೇಡ್ಕರ್ ಸಂವಿಧಾನ ವಿರೋಧಿ. ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಸಂವಿಧಾನದ ಒಂದು ಪುಸ್ತಕವನ್ನು ಇಟ್ಕೊಂಡು ಸಂವಿಧಾನ ಬಚಾವ್ ಅಂತ ಊರು ತುಂಬ ಸಾರ್ತಾರಲ್ಲ, ಭಾರಿ ದೊಡ್ಡ ತೊಂದರೆಯನ್ನು ಇಡೀ ಹಿಂದೂ ಸಮಾಜಕ್ಕೆ ಮಾಡ್ತಾಯಿದ್ದಾರೆ. ತಪ್ಪದು. ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕಾದ್ರೆ ಅಂಬೇಡ್ಕರ್ ಸಂವಿಧಾನವನ್ನು ಜಾರಿಗೆ ತರಬೇಕು. ಇವರು ಮಾಡ್ತಾಯಿರೋ ಕಾಂಗ್ರೆಸ್ ಸಂವಿಧಾನ ಅಲ್ಲ, ಅಂಬೇಡ್ಕರ್ ಸಂವಿಧಾನ ಇವತ್ತು ದಾರಿಗೆ ಬರಬೇಕು. ಅಂಬೇಡ್ಕರ್ ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿದರು. ಇನ್ನೊಂದು ಸರಿ ಹೇಳ್ತೀನಿ, ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿರುವಂಥದ್ದು ಅಂಬೇಡ್ಕರ್ ಅವರು. 1976ರಲ್ಲಿ ಕಾಂಗ್ರೆಸ್ನವ್ರು ಏನು ಮಾಡಿದರು? ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಜಾತ್ಯತೀತ ಗಣರಾಜ್ಯ ಅಂತ ಮಾಡಿದರು. ಸೆಕ್ಯುಲರಿಸಮ್ ಸೇರಿಸಿರೋದು 76ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ. ಇದು ಅಂದರೆ ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿಯ ಕಾರಣದಿಂದ ಈ ರೀತಿಯ 4%ಅನ್ನು ತಂದಿದ್ದಾರೆ. ಇದರ ದುಷ್ಪರಿಣಾಮ ಇಡೀ ದೇಶದ ಮೇಲೆ ಆಗುತ್ತೆ. ಕೇವಲ ಇದಿಷ್ಟೇ ಅಲ್ಲ, ಸಂಸತ್ನಲ್ಲೂ ಇದರ ಬಗ್ಗೆ ಚರ್ಚೆಯಾಗಿದೆ. ಜಾತಿಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಸಂವಿಧಾನದ 15ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಕಾನೂನನ್ನು ಜಾರಿಗೆ ತರುವ ಹಾಗೆ ಇಲ್ಲ ಅಂತ ಹೇಳಿದ್ದಾರೆ. ಸಂವಿಧಾನ ವಿರುದ್ಧವಾದಂಥ ಈ ಒಂದು ಮೀಸಲಾತಿಯನ್ನು ತಂದಿರುವಂಥದ್ದು ಇದು ಖಂಡನೀಯ ಮತ್ತು ಖಂಡನೀಯ. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.